ಹಾಯ್ ಜನಕ್ಕ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಸಪೋರ್ಟ್, ಇಷ್ಟೊಂದು ಲವ್. ತುಂಬಾ ಜನ ಮೆಸೇಜ್ ಆಗ್ತಾ ಇದ್ದಾರೆ ಯಾಕೆ ಯೂಟ್ಯೂಬಲ್ಲಿ 2 days ಇಂದ ವಿಡಿಯೋ ಬಿಟ್ಟಿಲ್ಲ ಅಂತ. ಅವಾಗಲೇ ಗೊತ್ತಾಗಿದ್ದು ನನಗೆ ಏನು ಯೂಟ್ಯೂಬಲ್ಲೂ ಇಷ್ಟು ಜನ ನೋಡ್ತಾ ಇದ್ದಾರೆ ಅಂತ. ಆಕ್ಚುಲಿ ಇನ್ಸ್ಟಾಗ್ರಾಮ್ಗಿಂತ ಯೂಟ್ಯೂಬಲ್ಲೇ ನನಗೆ ಜಾಸ್ತಿ ಸ್ಯಾರೀಸ್ ಹೋಗೋದು. ಸೊ ನೋಡ್ಕೊಳ್ಳಿ ಇಷ್ಟು ಸ್ಟಾಕ್ ಇದೆ ಅಂತ. ಸೊ ನಿಮಗೋಸ್ಕರ ಸ್ಟಾಕ್ ತರಿಸಿದ್ದೀನಿ. ಮೊನ್ನೆನೂ ವಿಡಿಯೋ ಬಿಟ್ಟಿದೆ, ಫುಲ್ ಸ್ಟಾಕ್ ಔಟು. ಸೊ ಇವತ್ತು ಈ ಸ್ಯಾರಿ ಬಂದು 1500 ಇದೆ. ಡಿಸ್ಕೌಂಟ್ ಹೋಗಿ ನಿಮಗೆ 1200 ಇತ್ತು. ತಿರ್ಗಾ ಡಿಸ್ಕೌಂಟ್ ಆಗಿ 850 ರೂಪಾಯಿ ಪ್ಲಸ್ 10 ರೂಪಾಯಿ ಶಿಪ್ಪಿಂಗು, 860 ರೂಪಾಯಿ. ಪ್ಯೂರ್ ಮೈಸೂರು ಕ್ರೇಪ್ಗೆ ಟಕ್ಕರ್ ಕೊಡೋ ಸೀರೆ ಇದು. ಕ್ರೇಪ್ ತರೋನಿಲ್ಲ, ಪ್ಯೂರ್ ತರನೇ ಇದೆ. ಜರಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ, ಫುಲ್ಲು ಗೋಲ್ಡು. ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ ಮೇಡಮ್ ಮಾನಸಂದು ನಿಮ್ದು ಬಾಂಡಿಂಗ್ ಸಕ್ಕದಾಗಿದೆ ಅಂತ. ಸೊ ಮಾನಸ ಅವರ ಇವಾಗ ಹ್ಯಾಂಡಲ್ ಮಾಡೋದು. ಅಲ್ಲೋಳೆ ನೋಡಿ, ಬೇಗ ಬೇಗ ಪ್ಯಾಕ್ ಮಾಡಿಬಿಡ್ತಾಳೆ. ಸೊ ನೀವು ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು, ಈ ಕಲರ್ ಅಂತೂ ಮನಸ ಅವರೇ ತಗೊಂಡಿರೋದು. ಈ ಕಲರ್ ಹೇಳು ಮನಸ, ಎಲ್ಲ ನಿಮ್ ಕಲರೇ ತಗೊಳ್ತಾರೆ ಕಣೆ. ಹೌದು, ಚೆನ್ನಾಗಿದೆ, ಅದಕ್ಕೆ ತಗೋತಾರೆ. ಈ ಕಲರ್ ತುಂಬಾ ಚೆನ್ನಾಗಿದೆ. ಸೊ ಈ ಕಲರ್ ಆಯ್ತಾ, ನೋಡ್ಕೊಳ್ಳಿ ಹೆಂಗೆ ಕಲರ್ಸ್ ತೋರ್ತೀನಿ. ಪಿಂಕ್ಗೆ ಬ್ಲೂ ಕಲರು, ಎಲ್ಲ ಕಲರ್ಸು ಸಕ್ಕತ್ತಾಗಿದೆ. ನೋಡಿ, ಆರೆಂಜ್ಗೆ ಗ್ರೀನ್ ಕಲರು. 250 ಸೀರೆ ಇದೆ ಅಷ್ಟೇ, ಅದ್ರ ಮೇಲೆ ಇಲ್ಲ ಅಲ್ವಾ. ನೋಡಿ ನೆವಿ ಬ್ಲೂಗೆ ಪಿಂಕ್. ಇದು ರಂಜಿತ್ ಅವ್ರು ತಗೋತಾರೆ. ಅವ್ರ ನಮ್ಮ ಅತ್ತೆನೂ ಇವಾಗ ಎಲ್ರು ರಂಜಿತಾ ಅಂತ ಇಲ್ಲ, ಅತ್ತೆ ಅತ್ತೆ ಅಂತವ್ರೆ. ಅವ್ರಿಗಿಂತ ದೊಡ್ಡವರೆಲ್ಲ ಅತ್ತೆ ಅತ್ತೆ ಅಂತವ್ರೆ. ನಾನು ಹೇಳಿದ್ರೆ ಏನ್ ಹೇಳ್ತೀನೋ ಅದನ್ನ ಹೇಳ್ತಾವ್ರೆ. ಪಿಂಕ್ ನೆವಿ ಬ್ಲೂ. ಇದು ಹೆಂಗೆ ಡಿವೈಡ್ ನೋಡ್ತೀವಿ. ಇದು ಆನಂದ ಬ್ಲೂಗೆ ನೆವಿ ಬ್ಲೂ. ನೋಡಿ ಎಲ್ಲೋಗೆ ರೆಡ್ 850 ಗೈಸ್. ಈ ಆಫರ್ನ ಯಾರು ಮಿಸ್ ಮಾಡ್ಕೊಂಬೇಡಿ, ಯಾಕಂದ್ರೆ ಯಾರು ಕೊಡಲ್ಲ ಗೈಸ್ ಈ ರೇಟ್. ನೋಡಿ ಕಾಫಿಗೆ ಪ್ಯಾರೆಟ್ ಗ್ರೀನ್ಸ್ ಉಟ್ಕೊಂಡ್ರೆ, ಇವತ್ತು ಯಾರು ಉಟ್ಕೊಂಡಿದ್ರು ನೋಡಿದ್ರೆ ಕಳೆದೋದೆ ನಾನೇ. ಹುಡುಗಾಗಿದ್ರೆ ಅವ್ರಿಗೆ ಪ್ರಪೋಸ್ ಮಾಡ್ತಾ ಇದ್ದೆ. ಆರೆಂಜ್ಗೆ ರಾಯಲ್ ಬ್ಲೂ ಕಲರ್, ಅದು ಚೆನ್ನಾಗಿದೆ. ಚೆನ್ನಾಗಿದೆಲ್ಲ. ರಾಮ ಗ್ರೀನ್, ಇಲ್ಲಿ ನೋಡಿ ರಾಮ ಗ್ರೀನ್ ಸೀರೆ. ಅಪ್ಪ ಈ ಸೀರೆಗಳೆಲ್ಲ ನಾನು ಒಂದ್ಸಲ ಹಾಕಿದೆ ಗೈಸ್. ಏನ್ ಫ್ಯಾನ್ಸ್ ಗೊತ್ತಾ ಈ ಸೀರೆಗೆ. ಈ ಕಲರ್ ಅಂತೂ ಉಟ್ಕೊಂಡ್ ಬಿಟ್ಟಿದ್ದೆ. ಎಷ್ಟು ಮಾರಿದೀನೋ ಈ ಕಲರು. ನನಗೂ ಡೈವರ್ಗೂ ಆಕ್ಚುಲಿ ತುಂಬಾ ಜಗಳ ನಡೆದ್ಬಿಡ್ತು ಈ ಕಲರ್ಗೆ, ಕರೆಕ್ಟ್ ಟೈಮಿಗೆ ಕೊಡ್ಲಿಲ್ಲ ಅಂತ. ಮೇಡಮ್ ಇನ್ನೂ ನನ್ನ ಪಾರ್ಸಲ್ ಬಂದಿಲ್ಲ ಯಾಕೆ ಗೈಸ್? ನೋಡಿ, ನನಗೆ ನಿಮ್ ದುಡ್ಡು ಖಂಡಿತ ಅವಶ್ಯಕತೆ ಇಲ್ಲ. ನಾನು ಸೊಲ್ಲಾಪುರದ ಮೇಲೆ ಆಣೆ ಹಾಕಿ ಹೇಳ್ತಾ ಇದ್ದೀನಿ. ನನ್ನ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿದೆ. ನನಗೆ ಯಾವುದೇ ರೀತಿ ಕೂತ್ ತಿನ್ನೋಂಗೆ ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವು ಮಾಡಿದ್ದಾರೆ. ನನ್ಗೆ ಯಾರ ದುಡ್ಡು ಅವಶ್ಯಕತೆ ಇಲ್ಲ. ಇದೆಲ್ಲ ಬಂದು ಜಸ್ಟ್ ನಾನು ಒಂದು ಜನರಿಗೆ ರೀಚ್ ಮಾಡ್ಸೋಣ. ಇದ್ರಲ್ಲಿ ನಾನು ಅನ್ನ ತಿನ್ಬೇಕಂತ ಏನೂ ಇಲ್ಲ, ಅಂದ್ರೆ ಇದರಿಂದನೇ ನಾನು ಜೀವನ ಮಾಡ್ಬೇಕಂತನೂ ಖಂಡಿತ ಏನೂ ಇಲ್ಲ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ದುಡ್ಡು ಇದು ಸ್ವಲ್ಪ ಕಮೆಂಟ್ಸ್ ನೋಡ್ತೀನಿ. 1-3 ದಿನ ಪಾರ್ಸಲ್ ಬಂದಿಲ್ಲ ಅಂದಿದ ತಕ್ಷಣ ಬಾಯ್ ಬಂದಂಗೆ ಮಾತಾಡ್ಬೇಡಿ. ಸೀರಿಯಸ್ಲಿ ಟ್ರಿಗರ್ ಆಗ್ತೀನಿ. ನಾನು ಇನ್ನೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತೇನಾಗಿದೆ ಅಂದ್ರೆ, ಒಬ್ರು ಪಾರ್ಸಲ್ ಹೋಗಿರ್ಲಿಲ್ಲ, ಹೆವಿಯಾಗಿ ಮಾತಾಡ್ತಾ ಇದ್ರು. ರೀಫಂಡ್ ಮಾಡಿದೀನಿ. ಪಾರ್ಸಲ್ ಬರುತ್ತೆ ಸರ್, ವಾಪಸ್ ಹಾಕಿ ಅಂತ ಹೇಳಿದೀನಿ. ಸರಿ ಆಯ್ತು ಹಾಕ್ತೀನಿ ಅಂತ ದೊಡ್ಡದಾಗಿ ಹೋದ. ಪುಣ್ಯಾತ್ಮ ಹಾಕಿಲ್ಲ. ನಾನು ಆಕ್ಚುಲಿ 500 ರೂಪಾಯಿ ಅದಷ್ಟೇ. ನನಗೆ ಮ್ಯಾಟ್ರೇ ಅಲ್ಲ 500 ರೂಪಾಯಿ. ನನಗೆ ಈಗ ಜಸ್ಟ್ ಹೋಗಿ ಈಚೆ ಹೋಗಿ ಬಂದ್ರೆ 1000 ರೂಪಾಯಿ ಖರ್ಚು ಮಾಡ್ತೀನಿ ಮನೆಯಿಂದ ಹಚ್ಕೋದ್ರೇನೆ. ಅವನು ಅಂಗಡಿ ಹತ್ರ ಬಂದು ಮಾತಾಡಿದ್ ನಂಗೆ ಇಷ್ಟ ಆಗದಲ್ಲೇ ನಾನು ರೀಫಂಡ್ ಮಾಡಿದ್ದೀನಿ. ಸರಿನಾ, ಪ್ರಾಡಕ್ಟ್ ಇಸ್ಕೊಂಡಿದ್ದಾನೆ, ದುಡ್ಡು ಇಸ್ಕೊಂಡಿದ್ದಾನೆ, ಕಂಪ್ಲೇಂಟ್ ಕೊಡ್ತೀನಿ ಅಂತ ನಮ್ಮ ಕೊಲಿಗೆ ಹೇಳಿದ್ದಾರೆ. ಕೊಟ್ಕೋ ಹೋಗೆ ಅಂತ ಹೇಳಿದ್ದಾನೆ. ನಾನು ಇವತ್ತು ಆಕ್ಚುಲಿ ಸಂಡೇ ಮಂಡೇ 2 days ಗೌರ್ಮೆಂಟ್ ಹಾಲಿಡೇ ಇದೆ. ವಿತ್ ಸೈನ್, ಪೋಸ್ಟ್ ಆಫೀಸಲ್ಲಿ ವಿತ್ ಸೈನ್ ಮಾಡಿನೇ ನಿಮ್ ಪ್ರಾಡಕ್ಟ್ ಕೊಡೋದು. ನಾನು ಸೈನ್ ಹಾಕಿಲ್ಲ ಅಂದ್ರೆ ತುಂಬಾ ವಾದ ಮಾಡ್ತಾವನೆ. ಅಂಡ್ ಅವ್ನಿಗೆ ಕೇಳ್ತಾ ಇದೀನಿ ತಗೊಂಡಿದ್ಯಾ ಅಂದ್ರೆ ರಿಪ್ಲೈಯೇ ಮಾಡ್ತಾ ಇಲ್ಲ. ಅದಕ್ಕೆ ಕಲರ್ಸ್ ತೋರ್ಸ್ಕೊಂಡು ಹೇಳ್ಬಿಡ್ತೀನಿ, ರಿಪ್ಲೈಯೇ ಮಾಡ್ತಾ ಇಲ್ಲ ಅವನು. ತಗೊಂಡಿದ್ಯಾ ಅಂದ್ರೆ ಅದಕ್ಕೆ ರಿಪ್ಲೈ ಇಲ್ಲ. ಕಂಪ್ಲೇಂಟ್ ಕೊಡೋಗು, ತಗೊಂಡಿದ್ಯಾ ರಿಪ್ಲೈ ಇಲ್ಲ. ಸೊ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಲೈವ್ ಬಂದು ರಾಜಗೋಪಾಲ್ ನಗರ್ ಸ್ಟೇಷನ್ ಅಲ್ಲಿ ಒಳ್ಳೆ ಕಂಟೆಂಟ್ ಕೊಡ್ತೀನಿ ನಿಮ್ಗೆ, ಮಾಡ್ತೀನಿ. ಅಲ್ಲ ನಾವುಗಳೇ ಇದು ಪಾಪ ಎಷ್ಟು ಜನ 500 ರೂಪಾಯಿಗೆ ದಿನ ಎಲ್ಲ ದುಡಿಬೇಕು ಗೊತ್ತಾ, ಪೀಸ್ ಹೊಲಿತಾರೆ. ಅಂತದ್ರಲ್ಲಿ ಅಂಗಡಿ ಹತ್ರ ಬಂದು ಮಾತಾಡಿದ್ ನನ್ನ ಮಗನೇ, ನೀನು ದುಡ್ಡು ಬೇರೆ ಎತ್ಕೊಂಡು ನಮ್ಮೇಲೇನೆ ನೀನು ಇಷ್ಟು ಗಾಲ್ಸಲ್ಲಿ ಮಾತಾಡಿದ್ಯಾ. ಸೊ ಓಕೆ, ಮುರಿಸ್ತೀನಿ. ಅನ್ಯಾಯದ್ದು ಸೊಲ್ಲಾಪುರದ ಮೆಡಿಸಿನ್ಸ್ ದೇವ್ರದ್ದು ಅಂಗಡಿ. ಫಸ್ಟ್ ಅದನ್ನ ನೆನ್ಪಿಟ್ಕೋ ಇಡಿಯಟ್. ದೇವ್ರ ಅಂಗಡಿ ಇದು. ನಾವು 10 ರೂಪಾಯಿ ಯಾರ್ದು ತಿನ್ನೋದು, ನಮ್ದು ಯಾರನ್ನ ತಿನ್ನಕ್ ಅವ್ಳು ಬಿಡಲ್ಲ. ಮಗು ಬಳೆ ಇಸ್ಕೊಂಡಿದ್ಯಾ, ನೀನ್ ಹೆಂಡತಿ ಬಳೆ ಇಸ್ಕೊಂಡಿದ್ಯಾ, ಮಗು ಬಳೆನ ಸೊಲ್ಲಾಪುರದಮ್ಮ ಟೆಕ್ಸ್ಟೈಲ್ಸ್ ಇಂದ ಇಸ್ಕೊಂಡಿದ್ಯಾ. ನಮ್ದು ನಂಬಿಕೆ ನಡೀತಾ ಇರೋದೇ ಸೊಲ್ಲಾಪುರದಮ್ಮ. ಅವ್ರ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ನೀನ್ ಮಾನ ಮರ್ಯಾದೆ ಇದ್ರೆ ನೀನ್ ನನಗೆ ಆ ದುಡ್ಡನ್ನ ಹೇಳಿದ, ಅಮ್ಮ ನನ್ಗೇನು ಬಂದ್ರೆ ನಾನು ಸೊಲ್ಲಾಪುರದಮ್ಮನ್ಗೆ ಹಾಕ್ತೀನಿ. ಸೊಲ್ಲಾಪುರದಮ್ಮನ ವಿಷಯದಲ್ಲಿ ಆಟ ಆಡ್ಬೇಡ. ಅವ್ರು ನನ್ನೇ ಒಂದೊಂದ್ಸಲ ಏನಾದ್ರು ಮಾಡಿದ್ರೆ ಬಿಡಲ್ಲ. ಮಾನ ಮರ್ಯಾದೆ ಇದ್ರೆ ಆ ದುಡ್ಡನ್ನ ಹಾಕು. ನನಗಾಕಕ್ಕಾಗಿಲ್ಲ ಅಂದ್ರೂ ಹೋಗಿ ದೇವಸ್ಥಾನಕ್ಕೆ ಹಾಕ್ಬಿಡು. ಸುಮ್ಮನೆ ತಿಕ್ಕು ತರ ನಾನ್ ಬಿಡಲ್ಲ ಗೈಸ್. ತುಂಬಾ ಮಾತಾಡಿದಾನೆ, ಮುರಿಸ್ತೀನಿ ನೋಡಿ ಅವನಿಗೆ. ನಮ್ಗೆ 3 ಸ್ಟಾರ್ 2 ಸ್ಟಾರ್ ಎಲ್ಲ ನಮ್ಮ ಅಂಗಡಿ ಕಸ್ಟಮರ್. 500 ರೂಪಾಯಿ ಚಿಕ್ಕದೇನು ದೊಡ್ಡದೇನಲ್ಲ. ನನಗೆ ಅರ್ಥ ಆಗುತ್ತೆ ಮೈಂಡ್ ವಾಯ್ಸ್. 500 ರೂಪಾಯಿಗೆಲ್ಲ ಏನ್ ಅವ್ನ ಮೈಂಡ್ ಅದೇ, 500 ರೂಪಾಯಿಗೆಲ್ಲ ಏನ್ ಕಂಪ್ಲೇಂಟ್ ಅಂತ.
ನಾನು 500 ರೂಪಾಯಿ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಕಣೋ ಗಮಾಟ್. ನಾನು ಕಂಪ್ಲೇಂಟ್ ಕೊಡ್ತಾ ಇರೋದ್ರಲ್ಲಿ ನೀನು ಮಾತಾಡಿದ್ದಲ್ಲ ಮಾತುಗಳಿಗೆ, ನನ್ನ ಕೊಲೆಗೆ ಕೊಟ್ಕೋ ಹೋಗಿ ಅಂತ ಹೇಳಿದಲ್ಲ, ಕೊಟ್ಕೋ ಹೋಗೋ ಅಂತಾನು ಹೇಳಿಲ್ಲ. ಅದಕ್ಕೋಸ್ಕರ ಮಂಗಳವಾರದವರೆಗೂ ಟೈಮು. ನೀನು ಹೆಂಡತಿ ನನ್ನ ಸಬ್ಸ್ಕ್ರೈಬರ್ ಮೇಡಮ್ ಫ್ರೀಯಾಗಿ ಕೊಟ್ಬಿಡಿ ಮೇಡಮ್ ಅಂದಿದ್ರು ಅದ್ರ ಜೊತೆ ಒಂದು ಸೀರೆ, ಈ ಥರ ಒಂದು ಸೀರೆನೂ ಪಾರ್ಸಲ್ ಮಾಡಿ ಕಳಿಸ್ಬಿಟ್ಟಿದೆ ಅಂಥದ್ರಲ್ಲಿ ನನ್ನ ಮಗನ ಈಸ್ಕಂಡೇ ಇಲ್ಲ ಅಂತಲೇ ಹೇಳ್ತೀಯಲ್ಲ ಗುರು ನೀನು. ಹೆಂಡತಿ ಗಂಡೊಂದು ಫೋಟೋ ಐತೆ, ಅದ್ರ ಸಮೇತ ಹಾಕ್ತೀನಿ. ಇನ್ಸ್ಟಾಗ್ರಾಮ್ಗೆ ಹಾಕಲ್ಲ, ಯಾಕೋತಾ ನಮ್ಮ ಹತ್ರ ಫಾಲೋವರ್ಸ್ ಇದ್ದಾರೆ ಅಂತ ನಾವು ಅವ್ರನ್ನ ಫಾಲೋವರ್ಸ್ ಇದ್ದಾರೆ ಇವ್ರನ್ನ ಮಿಸ್ಯೂಸ್ ಅವೆಲ್ಲ ನಾನು ಮಾಡೋದು. ನಾನು ಇವಾಗಿಂದನಲ್ಲ, ನನಗೆ ಎಷ್ಟೆಷ್ಟೋ ಮೋಸ ಆಗ್ಬಿಟ್ಟೈತೆ. ದುಡ್ಡಿನ ಇಷ್ಟ ಅಲ್ಲಲ್ಲ, ಅಂಗಡಿಗೆ ಬಂದು ಸುಮ್ಮನೆ ಪಕ್ಕದ ಅಂಗಡಿಯವ್ರು ಹಂಗಂದ್ರು ಹಿಂಗಂದ್ರು ಅವೆಲ್ಲ ಆಗೈತೆ. ನಾನು ಮಾತಾಡಲ್ಲ, ಯಾಕೆ ಗೊತ್ತಾ, ಸುಮ್ಮನೆ ಅವೆಲ್ಲ ನಮ್ಮ ಹತ್ರ ಫಾಲೋವರ್ಸ್ ಐತೆ ಅಂದ್ಬಿಟ್ಟು ಅವೆಲ್ಲ ಮಾಡಬಾರ್ದು. ನಾನು ಅದು ಮಾಡಲ್ಲ, ಒಟ್ನಲ್ಲಿ ಮಾಡಿದ್ದೀನಿ, ಅವ್ನ ಬೈಯಲ್ಲಿ ಹೇಳಿಸ್ತೀನಿ. ಸೊ ಇಷ್ಟು ಕಲರ್ಸ್ ಇದೆ, ಯಾರಿಗೆ ಬೇಕೋ ಬೇಗ ಬುಕ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ, ಬೇಗನೆ ಕಳ್ಸ್ಕೊಡ್ತಾರೆ. ಸರಿನಾ? ನಿಮ್ಗೆ ಯಾರಿಗೆ ಪಾರ್ಸಲ್ ಬಂದಿಲ್ಲ ಏನೂ ವರಿ ಮಾಡ್ಕೊಂಬೇಡಿ. 2 ದಿನ ಲೇಟ್ ಆಗ್ಬೋದು, ಖಂಡಿತವಾಗ್ಲೂ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನನಗೆ ಯಾರ್ದು ದುಡ್ಡು ಅವಶ್ಯಕತೆ ಇಲ್ಲ. ಓಕೆನಾ? ಥ್ಯಾಂಕ್ ಯು.